ನಮಸ್ಕಾರ ರೈತ ಬಾಂಧವರೇ, ನೀವೇನಾದ್ರೂ ಬೀಜ ಹೋರಿ ಮಾಡಬೇಕು ಅಂತಂದ್ಬಿಟ್ಟು ಹೋರಿ ಕರು ನೋಡ್ತಾ ಇದ್ದರೆ ಬಸ್ತಿ ಹೋರಿ ಬ್ಲಡ್ ಲೈನ್ ಇರ್ತಕ್ಕಂಥ ಒಂದು ಹೋರಿ ಕರು ಸೇಲಿಗೆ ಬಂದಿದೆ. ಈ ಒಂದು ಹೋರಿ ಇರ್ತಕ್ಕಂಥ ಜಾಗ ಬಂದ್ಬಿಟ್ಟು ಬೆಂಗಳೂರು ದಕ್ಷಿಣ ಜಿಲ್ಲೆ, ಅಂದರೆ ರಾಮನಗರ ಅಂತ ಏನು ಹೇಳ್ತೀವಿ. ಸೊ ರಾಮನಗರ ಜಿಲ್ಲೆಯ ಬಿಡದಿ ಪಕ್ಕ, ಬಿಡದಿಯಿಂದ ಒಂದು 8 ಕಿಲೋಮೀಟರ್ ಆಗುತ್ತೆ, ಉರ್ಗಳ್ಳಿ ಅಂತಂದ್ಬಿಟ್ಟು. ಸೊ ಈ ಒಂದು ಗ್ರಾಮದಲ್ಲಿ ಈ ಒಂದು ಹೋರಿ ಕರು ಇದೆ. ಇನ್ನೂ ಹಲ್ಲಾಗಿಲ್ಲ. ಸದ್ಯದ ಒಂದು ಸ್ಟೇಟಸ್ ಹೇಳಬೇಕು ಅಂದರೆ ಇನ್ನು ಹಲ್ಲಾಗಿಲ್ಲ ಈ ಒಂದು ಹೋರಿ ಕರುಗೆ. ಮತ್ತು ಬಸ್ತಿ ಹೋರಿ ಬ್ಲಡ್ ಲೈನ್ ಇರ್ತಕ್ಕಂಥದ್ದು ಅಂತಂದ್ಬಿಟ್ಟು ಕನ್ಫರ್ಮ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಒಳ್ಳೆ ಹೈಟು, ಪರ್ಸ್ನಾಲಿಟಿ ಎಲ್ಲ ಇರ್ತಕ್ಕಂಥ ಒಂದು ಹೋರಿ ಕರು ಇದಾಗಿರುತ್ತೆ. ಸೊ ಕಡಿಮೆ ರೇಟ್ಗೆ ಅವರು ಕೋಟ್ ಮಾಡ್ತಾ ಇದ್ದಾರೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನೀವು ಬೀಜ ಹೋರಿ ಮಾಡಬೇಕು ಅಂತ ಇದ್ದರೆ ಖಂಡಿತ ಈ ಒಂದು ಹೋರಿ ಕರುನ ನೀವು ತೊಗೋಬೋದು. ಸುಳಿ ವಿಷಯಕ್ಕೆ ಬರೋದಾದರೆ ಯಾವುದೇ ರೀತಿ ಸುಳಿ ಇರೋದಿಲ್ಲ, ಅದನ್ನು ಕೂಡ ಅವರು ಕನ್ಫರ್ಮ್ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಯಾವುದೇ ರೀತಿ ಮಧ್ಯವರ್ತಿಯಾಗಿ ನಾವು ಯಾವುದೇ ರೀತಿ ವ್ಯವಹಾರ ಮಾಡ್ತಾಯಿಲ್ಲ. ರೈತರು ರಿಕ್ವೆಸ್ಟ್ ಮಾಡಿಕೊಂಡ್ರು ಈ ಒಂದು ಹೋರಿ ಕರು ಸೇಲ್ ಮಾಡಬೇಕು ಅಂತಂದ್ಬಿಟ್ಟು. ಸೊ ಹಾಗಾಗಿ ಈ ಒಂದು ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಈ ಒಂದು ಹೋರಿ ಕರುನ ತೊಗೋಬೋದು. ಒಳ್ಳೆ ಬೆಸ್ಟ್ ಡೀಲ್ ಅಂತಲೇ ಹೇಳ್ಬೋದು. ನನಗೆ ಒಂದು ಒಳ್ಳೆ ರೇಟ್ ಹೇಳಿದರು ಅಂದರೆ ಅದು ತೀರಾ ಆ್ಯಕ್ಚುಲಿ ಕಡಿಮೆ. ಎಲ್ಲರೂ ಕೂಡ ಲಕ್ಷ ಅಂತ ಹೇಳ್ತಾ ಇರ್ತಾರೆ. ಲಕ್ಷನ ಅವ್ರು ಅಲಕ್ಷ್ಯ ಮಾಡಿ ಸ್ವಲ್ಪ ಕಡಿಮೆ ಹೇಳ್ತಾ ಇದ್ದಾರೆ ರೇಟ್ನ. ಸೊ ನನಗಂತೂ ಒಂದು ಬೆಸ್ಟ್ ಡೀಲ್ ಅನಿಸ್ತು. ಯಾಕಂದರೆ ನಾನು ಸುಮಾರು ಜಾತ್ರೆಗಳಿಗೆಲ್ಲ ಹೋಗಿರ್ತೀನಿ, ಸುಮಾರು ಹೋರಿ ಕರುಗಳ ರೇಟೆಲ್ಲ ಕೇಳಿರ್ತೀನಿ. ಸೊ ಆ ಒಂದು ರೇಟ್ಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಇದು ಕಡಿಮೆನೇ. ಸೊ ನಾನು ರೇಟ್ ಹೇಳ್ಬೋದು, ಇಲ್ಲ ಅಂತಲ್ಲ, ಬಟ್ ನೀವೇ ಡೈರೆಕ್ಟಾಗಿ ಓನರ್ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಕಾಂಟ್ಯಾಕ್ಟ್ ಮಾಡಿಕೊಂಡು ಯಾವುದೇ ರೀತಿ ವ್ಯವಹಾರ ಇದ್ದರೆ ನೀವೇ ಮಾಡ್ಕೊಳ್ಳಿ. ಯಾಕಂದರೆ ನಾವು ಮಧ್ಯದಲ್ಲಿ ಬಂದರೆ ಏನಾಗುತ್ತೆ, ನಮ್ಮನ್ನು ಮಧ್ಯವರ್ತಿ ಅಂತ ತಿಳ್ಕೊತಾರೆ. ಖಂಡಿತ ನಾವು ಮಧ್ಯವರ್ತಿಗಳಲ್ಲ, ರೈತರಿಗೆ ಒಂದು ಸೇತುವೆ ಆಗಿರ್ತೀವಿ. ರೈತರ ಮಧ್ಯೆ ಮತ್ತು ಏನು ವ್ಯವಹಾರ ಮಾಡ್ತಕ್ಕಂಥವ್ರ ಮಧ್ಯೆ ಒಂದು ಸೇತುವೆ ಆಗಿರ್ತೀವಿ. ಆ ಒಂದು ದೃಷ್ಟಿಯಿಂದ ಈ ಒಂದು ವಿಡಿಯೋನ ಪೋಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ನಮ್ಮ ಚಾನಲಲ್ಲಿ ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಎಲ್ಲ ಒಂದು ಹಳ್ಳಿಕಾರ ರಾಸುಗಳ ಬಗ್ಗೆನೇ ನಾವು ವೀಡಿಯೋಸ್ನ ಪೋಸ್ಟ್ ಮಾಡ್ತಾ ಇರ್ತೀವಿ. ಅದೇ ರೀತಿ ವ್ಯವಸಾಯಕ್ಕೆ ಸಂಬಂಧಪಟ್ಟಂಥ ಪೋಸ್ಟ್ಗಳನ್ನು ಪೋಸ್ಟ್ ಮಾಡ್ತಾ ಇರ್ತೀವಿ. ಇನ್ನು ಮುಂದೆ ವ್ಯವಸಾಯದಲ್ಲಿ, ಅಂದರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಏನೇನು ಬೇರೆ ಎಲ್ಲ ಬೆಳವಣಿಗೆ ಇದೆ, ಸೊ ಅದನ್ನು ಕೂಡ ನಾವು ಪೋಸ್ಟ್ ಮಾಡೋಣ ಒಂದು ದೃಷ್ಟಿಯಿಂದ ಹಲವಾರು ಕೃಷಿ ವಿಶ್ವವಿದ್ಯಾಲಯಗಳ ಜೊತೆ ಮಾತಾಡಿಕೊಂಡು ಮುಂದಿನ ದಿನಗಳಲ್ಲಿ ಮುಂದೆ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸದ್ಯಕ್ಕೆ ಈ ಒಂದು ಕರು ಬೇಕಾಗಿದ್ದರೆ ಖಂಡಿತ ಈ ನಂಬರ್ಗೆ ಕಾಲ್ ಮಾಡಿ.